ಲೆಟರ್ ಏನು? ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರಬಂಧ ಬರೆಯೋಕೆ ಮಕ್ಕಳಿಗೆ ಹೇಳಿದ್ದಾರೆ, ಅದ್ರಲ್ಲಿ ಏನಿದೆ? ಅದಕ್ಕೆಲ್ಲ ಬಿಜೆಪಿಯಿಂದ ತುಂಬಾ ಟೀಕೆಗಳು ಕೇಳಿ ಬರ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರಬಂಧ ಬರಲಿಕ್ಕೆ ಟೀಕೆಗಳು ಸಾಧ್ಯನಾ? ಈ ದೇಶಕ್ಕೆ ಸ್ವತಂತ್ರ ಬಂದು ತಂದ್ಕೊಟ್ಟಂತವ್ರು, ಈ ದೇಶಕ್ಕೋಸ್ಕರ ಪ್ರಾಣವನ್ನ ಬಿಟ್ಟಂತವ್ರು, ತ್ಯಾಗ ಮಾಡಿದಂತವ್ರು. ಸೊ ಅದಕ್ಕೆ ಅವ್ರು ಟೀಕೆ ಮಾಡ್ತಾರೆ ಅಂತಂದ್ರೆ ಅದ್ರಲ್ಲೇನು ಅರ್ಥ ಇಲ್ಲ, ಹುರುಳಿಲ್ಲ. ನಮಗೆ ಗಾಂಧಿರಾಮ ಬೇಕು, ಮೋದಿರಾಮ ಬೇಡ ಅಂತ ಹೇಳ್ತಾ ಕಾಂಗ್ರೆಸ್. ನೋಡಿ, ನಾವು ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ. ಗಾಂಧೀಜಿಯವರು ಗುಂಡೊಡಿಸ್ಕೊಂಡು ಸಾಯ್ಬೇಕಾದ್ರೂ ಕೂಡ ಹೇ ರಾಮ್ ಅಂತ ಹೇಳಿ ಸತ್ತಂತವ್ರು. ಸೊ ಇದ್ರಲ್ಲಿ ಆ ರಾಮ ಈ ರಾಮ ಅಂತ ಅನ್ನೋದಿಲ್ಲ. ನಾವು ಒಟ್ಟು ರಾಮನ ಭಕ್ತರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದ್ರ ಬಗ್ಗೆ ನನ್ಗೆ ಖಂಡಿತ ಗೊತ್ತಿಲ್ಲ. ಯಾರು ರಾಮನ ಪೂಜೆ ಮಾಡ್ತಾರೆ, ಯಾರು ನೋಟಿಸ್ ಕೊಟ್ಟಿದ್ದಾರೆ ಈಗ ಹೇಳಿ. ಇಲ್ಲ, ಈಗಾಗ್ಲೇ ರಾಮಲಿಂಗಾರೆಡ್ಡಿ ಅವರು ಈಗಾಗ್ಲೇ ಅದನ್ನ ಅದು ಗಮನಕ್ಕೆ ಬಂದ ತಕ್ಷಣ, ಯಾಕಂದ್ರೆ ಲೋಕಲ್ ಲೆವೆಲ್ ನಲ್ಲಿ ಆಫೀಸರ್ಗಳು ಈ ರೀತಿಯಾದಂತ ತಪ್ಪನ್ನ ಮಾಡ್ತಾರೆ, ಅಚಾತುರ್ಯಗಳು ಆಗಿರ್ತವೆ. ಬಟ್ ಅದನ್ನ ಇಮಿಡಿಯೇಟ್ ಆಗಿ ನಾವು ಸರಿಪಡಿಸಿದ್ದೀವಿ. ಅಲ್ಲ ಮೇಡಮ್, ನಿನ್ನೆ ರಾಮ ಉದ್ಘಾಟನೆ ಆಗಿದೆ, ಇವತ್ತೆಲ್ಲ ಬ್ಯಾನರ್ ಕಿತ್ತಾಕಿದ್ರು ದಾವಣಗೆರೆಯಲ್ಲಿ. ದೊಡ್ಡ ಹೋರಾಟನೇ ಆಯ್ತು ಬೆಳಗ್ಗೆಯಿಂದ. ಇಲ್ಲಿ ಸರ್ಕಾರದಿಂದ ಆದೇಶ ಮಾಡಿದ್ರೆ ಹೇಗೆ ಅಂತ ನೋಡಿ, ಅದನ್ನ ಜಿಲ್ಲಾ ಮಂತ್ರಿಗಳಿಗೆ ಅದನ್ನ ಪ್ರಶ್ನೆ ಕೇಳಿದ್ರೆ ಸೂಕ್ತವಾದಂತ ಉತ್ತರ. ರಾಜ್ಯಾದ್ಯಂತ ಸರ್ಕಾರನ ಆದೇಶ ಮಾಡಿದೆ ಅನ್ನೋ ಮೆಸೇಜ್. ನೋಡಿ, ರಾಮನ ನಾನು ಕೂಡ ಭಕ್ತಳು. ನನ್ನ ಇಡೀ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಅನುಯಾಯಿಗಳು ರಾಮನ ಫೋಟೋ ಹಾಕ್ಬಿಟ್ಟು ನನ್ನ ಫೋಟೋ ಹಾಕಿ ಇಡೀ ಜಿಲ್ಲೆನಲ್ಲಿ ಫೋಟೋ ಹಚ್ಚಿದ್ದಾರೆ, ಬ್ಯಾನರ್ ಹಚ್ಚಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೋ ದಟ್ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ಬೇಕು. ಇವಾಗ ಹೇಳ್ತಿದ್ದಾರೆ ಸಿಎಂ ಅವರಿಗೆ ಮತ್ತೆ ಕಾಂಗ್ರೆಸ್ ಅವರಿಗೆ ಇವಾಗ ರಾಮನ ಮೇಲೆ ಭಕ್ತಿ ಬಂದಿದೆ ಜಾಸ್ತಿ ಅಂತ. ಸಿದ್ದರಾಮಯ್ಯ ಅವ್ರ ಹೆಸರಿನಲ್ಲಿ ರಾಮ ಇದಂತಾನೆ. ಹಾಗಿದ್ರೆ ಸೂಟಿ ಕೊಡೋದಿತ್ತಲ್ಲ ಮೇಡಮ್, ನಿನ್ನೆಲ್ಲ ರಜಾ ಕೊಡಬಹುದಿತ್ತಲ್ಲ. ಸುಮ್ನೆ ಇರ್ರಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ರು. ನಾವು ಎಲ್ಲ ಕಡೆ ರಾಮ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ. ನಾವು ಕಾಯಕದಲ್ಲಿ ಕೂಡ ನಾವು ಭಗವಂತ ನೆನೆಸ್ತೀವಿ. ಅದ್ರಲ್ಲೆಲ್ಲ ರಾಜಕಾರಣ ಮಾಡುವಂತ ಅಂತ ಒಂದು ದರಿದ್ರ ಪರಿಸ್ಥಿತಿ ಕಾಂಗ್ರೆಸ್ಗೆ ಏನು ಬಂದಿಲ್ಲ. ನಮಗೂ ಭಕ್ತಿ ಭಾವನೆ ಗೊತ್ತು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, 103 ಮಂದಿರಗಳನ್ನ, ದೇವಸ್ಥಾನಗಳನ್ನ ನನ್ನ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀನಿ. ಅದ್ರಲ್ಲಿ 5 ರಾಮನ ದೇವಸ್ಥಾನ ಕಟ್ಸಿದ್ದೀನಿ. ನೋ ಕಮೆಂಟ್ಸ್ ಪ್ಲೀಸ್. ಅಯೋಧ್ಯೆಗೆ ಹೋಗ್ತಾರೆ ಮೇಡಮ್ ತಾವು? ಅಯೋಧ್ಯೆ ಯಾವಾಗ ಹೋಗ್ತಾರೆ ತಾವು? ಅದೇ ಯಾವಾಗ? ರಾಮನ ದರ್ಶನ ನಾಳೆ ಬಟ್ ಖಂಡಿತವಾಗ್ಲೂ ನಾನು ರಾಮನ ದರ್ಶನಕ್ಕೆ ಅಯೋಧ್ಯೆಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.